ಕೇವಲ ರಾಜಧಾನಿ ಬೆಂಗಳೂರಿನಲ್ಲಷ್ಟೇ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇಲ್ಲ. ಕಲಬುರಗಿಯಲ್ಲೂ ಕೂಡ LPG ಆಟೋ ಚಾಲಕರು ಪರದಾಡಿದ್ದಾರೆ. ಸರಿಯಾಗಿ LPG ಸಿಗದೆ ಚಾಲಕರು ಒದ್ದಾಟ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ರಾತ್ರಿ ಯಾವ ಹೊತ್ತು ಅಂತಂದರೆ ಆ ಹೊತ್ತು ಹೋಗೋದು, ಬಂಕ್ಗಳ ಮುಂದೆ ಗ್ಯಾಸ್ಗಾಗಿ ಕ್ಯೂ ನಿಂತ್ಕೊಂಡು ಕಾಯೋದು. ಬೆಲೆ ಏರಿಕೆ ಜೊತೆಗೆ ಗ್ಯಾಸ್ ಕೂಡ ಸಿಗದೆ ಆಟೋ ಚಾಲಕರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಲಬುರಗಿಯಲ್ಲಿ 15ಕ್ಕೂ ಹೆಚ್ಚು LPG ಸ್ಟೇಷನ್ಗಳಿದ್ದಾವೆ. ಆದರೆ ಅದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ಕೇವಲ 2 ಮಾತ್ರ. ಇನ್ನು ಉಳಿದ ಬಂಕ್ಗಳಲ್ಲಿ ನೋ ಸ್ಟಾಕ್. ಹೀಗಾಗಿ ಬಂಕ್ಗಳು ಬಂದ್ ಆಗಿದ್ದಾವೆ. ಸೊ ಆಟೋ ಚಾಲಕರ ಪರಿಸ್ಥಿತಿ ರಾಜ್ಯವ್ಯಾಪಿ ಹೇಳತೀರದಾಗಿದೆ. ಈಗ ನೋಡ್ತಿರುವಂಥ ಒಂದು ವಿಜುವಲ್ಸ್ ಕಲಬುರಗಿಯದ್ದು. ಕೇವಲ ರಾಜಧಾನಿ ಬೆಂಗಳೂರಿನ ಆಟೋ ಚಾಲಕರಷ್ಟೇ ಅಲ್ಲ, ರಾಜ್ಯವ್ಯಾಪಿಯಾಗಿ ಆಟೋ ಚಾಲಕರು, ಯಾವೆಲ್ಲ ಆಟೋ ಚಾಲಕರು LPG ಆಟೋಗಳನ್ನು ಓಡಿಸ್ತಾ ಇದ್ದಾರೋ ಅವರೆಲ್ಲರ ಪಾಡು ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಅವರು ಕೂಡ ರಾತ್ರಿ ಬೆಳಗ್ಗೆ ಏನನ್ನೂ ಕೂಡ ನೋಡದೆ ಬಂಕ್ಗಳ ಮುಂದೆ ಆಟೋ ನಿಲ್ಲಿಸೋದು, ಕ್ಯೂನಲ್ಲಿ ನಿಲ್ಲೋದು, ಗ್ಯಾಸ್ಗಾಗಿ ಕಾಯೋದು. ಸೊ ಹೋಗ್ಲಿಕ್ಕಾದಂತಹ ಸಂದರ್ಭದಲ್ಲಿ ಕೇಳಿದಷ್ಟಾದರೂ ಗ್ಯಾಸ್ ಸಿಗುತ್ತಾ? ಅದೂ ಇಲ್ಲ. ಲಿಮಿಟೆಡ್ ಗ್ಯಾಸ್ ಅಷ್ಟೇ. ಅದೂ 56 ರೂಪಾಯಿ ಇತ್ತು ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭವಾದಾಗ. ಈಗ 100ರ ಗಡಿ ದಾಟಿದೆ.